ನಮಸ್ಕಾರ ವೀಕ್ಷಕರೇ, ಈ ಒಂದು ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ಡಿಪ್ರೆಷನ್, ಖಿನ್ನತೆ, ನೆಗೆಟಿವಿಟಿ, ಲೈಫ್ನಲ್ಲಿ ಏನು ಬೇಕೋ ಅದು ನಮಗೆ ಮಾಡೋಕ್ಕೆ ಆಗ್ತಾ ಇಲ್ಲ, ರೀಸನ್ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಯಾವ ಒಂದು ಕಾರಣಕ್ಕಾಗಿ ಮೇಜರ್ ಕಾಸ್ ನಮ್ಮ ಲೈಫ್ ಒಂದು ಹತೋಟಿಗೆ ಬರ್ತಾ ಇಲ್ಲ, ನಮ್ಗೆ ಹೇಗೆ ಬೇಕೋ ಹಾಗೆ ಇರೋಕ್ಕಾಗ್ತಾ ಇಲ್ಲ, ಕಷ್ಟಗಳ ಮೇಲೆ ಕಷ್ಟಗಳನ್ನ ಯಾಕೆ ಅನುಭವಿಸ್ತಿದ್ದೀವಿ ಅಂತ ಕೂಡ ಈ ಒಂದು ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಸೊ ಖಿನ್ನತೆ ಮೇಜರ್ ಪ್ರಾಬ್ಲಮ್ ಏನಿರುತ್ತೆ ಅಂದರೆ ಸೆಲ್ಫ್ ಡೌಟ್ ಹಾಗೂ ಸೆಲ್ಫ್ ಹೇಟ್ರೆಡ್. ಈ ಕಾರಣಗಳಿಂದನೇ ನಮ್ಮ ಲೈಫ್ ಈ ರೀತಿಯಾದ ಒಂದು ಸ್ಥಿತಿಗೆ ಹೋಗಬಹುದು. ಸೆಲ್ಫ್ ಹೇಟ್ರೆಡ್ ಇಸ್ ಅ ವೆರಿ ಬಿಗ್ ಡೆವಿಲ್ ಅಂತಲೇ ಹೇಳ್ತೀನಿ. ಏನಾದರೂ ಆಯಿತು, ಕೆಟ್ಟ ಒಂದು ಪರಿಸ್ಥಿತಿಗೆ ನಿಮಗೆ ನೀವೇ ಬಂದಿದ್ದೀರಾ ಅಂದರೆ ನಿಮಗೆ ನೀವೇ ಬೀಯಿಂಗ್ ಟು ಹಾರ್ಶ್ ಆನ್ ಯೋರ್ ಸೆಲ್ಫ್. ಒಬ್ಬೊಬ್ಬರು ಪನಿಷ್ಮೆಂಟ್ ಕೊಟ್ಕೊಳ್ತಾರೆ. ಓಕೆ, ನನ್ನನ್ನು ಈ ಥರ ಯಾರೋ ಇಷ್ಟಪಡ್ತಾ ಇಲ್ಲ, ಅಥವಾ ನನ್ನ ಒಂದು ಕೆಲಸನೇ ಇಷ್ಟಪಡ್ತಾ ಇಲ್ಲ, ನಾನು ಟ್ರೈ ಮಾಡೋಕ್ಕೆ ಹೋಗಲ್ಲ, ನಾನು ಇದರಿಂದ ಆಚೆ ಇದ್ಬಿಡ್ತೀನಿ, ನಾನು ಮನೇಲೇ ಉಳ್ಕೊಂಡು ಬಿಡ್ತೀನಿ, ನಾನು ಆಚೆ ಹೋದರೆ ಜನ ಆಡ್ಕೊಳ್ತಾರೆ. ಸೊ ನೀವೇನು ಮಾಡೋಕ್ಕೆ ಇನ್ನೊಂದು ಹೋಗ್ತೀರಾ ಅಂದರೆ ಬೇರೆಯವರ ಏನಾದರೂ ಒಟ್ಟಿನಲ್ಲಿ ಏನೋ ಆಗಿದೆ ಅಂದರೆ ಬೇರೆಯವ್ರನ್ನ ದೂಷಿಸೋದಿಲ್ಲ, ನಿಮಗೆ ನೀವೇ ದೂಷಿಸ್ಕೊಳ್ತೀರಾ. ಅಥವಾ ಈಗ ಯಾರೋ ಒಬ್ಬರು ನೀವೇನೋ ಒಂದು ಪ್ಲ್ಯಾನನ್ನು ಮಾಡಿದ್ದೀರಾ, ಅದನ್ನು ಕ್ಯಾನ್ಸಲ್ ಮಾಡಿದ್ರು ಅಂದರೆ ಅವ್ರಿಗೆ ನಾನು ಇಷ್ಟ ಇಲ್ಲ, ಅದಕ್ಕೆ ಅವ್ರು ನನ್ನನ್ನು ಅವಾಯ್ಡ್ ಮಾಡ್ತಾಯಿದ್ದಾರೆ. ಅವ್ರಿಗೆ ನಾನು ಇಷ್ಟ ಇಲ್ಲ, ಅದಕ್ಕೆ ಅವ್ರು ನನಗೆ ಕೆಲಸ ಕೊಡಲಿಲ್ಲ. ಈ ಫ್ರೆಂಡ್ ನನ್ನ ಹತ್ರ ಮಾತಾಡ್ತಾ ಇಲ್ಲ, ಯಾಕೆಂದರೆ ಆ ಫ್ರೆಂಡಿಗೆ ನಾನಂದರೆ ಏನೋ ಹೊಟ್ಟೆ ಕಿಚ್ಚಿರ್ಬೋದು. ಸೊ ಇದನ್ನೆಲ್ಲ ನಾವು ನೆಗೆಟಿವ್ ಥಾಟ್ಸ್ ಆ್ಯಂಡ್ ಸೆಲ್ಫ್ ಹೇಟ್ರೆಡ್ಗೆ ಕನೆಕ್ಟ್ ಮಾಡ್ತೇವೆ. ಏನಾದರೂ ಒಂದು ನೀವು ಅಂದ್ಕೊಂಡಂಗೆ ಆಗ್ತಾಯಿಲ್ಲ ಅಂದರೆ ಒಂದು ತೀರಾ ನೆಗೆಟಿವ್ ಆಗಿ ಆ ಸ್ಥಿತಿನ ಅನಾಲಿಸಿಸ್ ಮಾಡುವಂಥದ್ದು. ಇದನ್ನು ನೀವು ಮಾಡ್ತಾ ಏನಾಗುತ್ತೆ ಅಂದರೆ ಅಫ್ಕೋರ್ಸ್ ಇಟ್ ವಿಲ್ ಎಫೆಕ್ಟ್ ಯೋರ್ ಮೆಂಟಲ್ ವೆಲ್ ಬೀಯಿಂಗ್ ಅಂತ ಹೇಳ್ತೀನಿ. ಈ ಒಂದು ಸೆಲ್ಫ್ ಹೇಟ್ರೆಡ್ ಅನ್ನುವಂಥ ಒಂದು ವಿಚಾರವನ್ನು ಏನಕ್ಕೆ ರೀಪ್ಲೇಸ್ ಮಾಡಬೇಕಾಗತ್ತೆ ಅಂತ ಕೂಡ ಹೇಳ್ತೀನಿ. ಸೆಲ್ಫ್ ಕಂಪ್ಯಾಷನ್, ಸಹಾನುಭೂತಿ, ನಿಮ್ಮ ಬಗ್ಗೆನೇ ನಿಮಗೆ ಸಹಾನುಭೂತಿ ಇರುವಂಥದ್ದು. ಇವಾಗ ಯಾರೋ ಒಬ್ಬರು ಏನೋ ಕ್ಯಾನ್ಸಲ್ ಮಾಡಿದ್ರು, ಪ್ಲ್ಯಾನನ್ನು ಕ್ಯಾನ್ಸಲ್ ಮಾಡಿದ್ರು, ಅಥವಾ ನೋ ಅಂದರು, ನೀವೇನೋ ಕೇಳಿದ್ರಿ, ಅದಕ್ಕೆ ಅವ್ರು ನೋ ಅಂತ ಹೇಳಿದ್ರು. ಅದಕ್ಕೆ ರೀಸನ್ ಎಷ್ಟೋ ಇರುತ್ತೆ ಅಲ್ವಾ. ಆ ವ್ಯಕ್ತಿ ಮೇ ಬಿ ಆ ದಿನ ಬ್ಯುಸಿ ಇರ್ಬೋದು, ಅದಕ್ಕೆ ಆ ಒಂದು ಪ್ಲ್ಯಾನನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಅಥವಾ ನಿಮ್ಮ ಜಾಬ್ ಇನ್ಯಾರಿಗೋ ಸಿಕ್ತು ಅಂದರೆ ಮೇ ಬಿ ಇದನ್ನು ನೀವು ಪಾಸಿಟಿವ್ ಆಗೇ ತೊಗೋಬೋದಲ್ಲ. ಅವರಲ್ಲಿ ಸ್ಕಿಲ್ ಸೆಟ್ ಚೆನ್ನಾಗಿರೋದ್ರಿಂದ ಅವರು ಅದಕ್ಕೆ ಮೂವ್ ಆನ್ ಆಗಿದ್ದಾರೆ. ನೀವು ಅದನ್ನು ಇನ್ನು ಹೇಗೆ ಪರಿಸ್ಥಿತಿನ ಸರಿ ಮಾಡ್ಕೋಬೋದು ಅಂದರೆ ಇನ್ನು ನಾನು ಅಪ್ಡೇಟ್ ಆಗಬೇಕು, ಇನ್ನು ನನ್ನ ಮೇಲೆ ನಾನು ವಿಶ್ವಾಸ ಇಟ್ಕೊಂಡು ಕಾನ್ಫಿಡೆನ್ಸ್ನ ಇಟ್ಕೊಂಡು ಮುಂದೆ ಹೋಗಬೇಕು, ಬೆಳಿಬೇಕು. ಸೊ ದಿಸ್ ಈಸ್ ಕಾಲ್ಡ್ ಸೆಲ್ಫ್ ಕಂಪ್ಯಾಷನ್. ಲೈಫ್ನಲ್ಲಿ ನಾವು ಅಂದ್ಕೊಂಡ ಹಾಗೆ ಎಲ್ಲ ನಡೆಯೋಲ್ಲ. ನಾವು ಅಂದ್ಕೊಂಡ ಹಾಗೆ ನಡೆಯೋದಾಗಿದ್ದರೆ ನಾವು ದೇವರಾಗ್ಬಿಡ್ತಿದ್ವಿ ಅಲ್ವಾ. ಸೊ ಒಂದೊಂದು ಸಲ ನಾವು ಅಂದ್ಕೊಂಡಿದ್ದ ಪ್ಲ್ಯಾನು ಅಫ್ಕೋರ್ಸ್ ನಡೀದೇ ಇರಬಹುದು, ಆದರೆ ಅದು ನಡೀದೇ ಇರುವಾಗ ಅದನ್ನು ನಾವು ಹೇಗೆ ಹ್ಯಾಂಡಲ್ ಮಾಡ್ತೀವಿ, ಆ ಸಿಚುವೇಶನ್ನ ಹೇಗೆ ಹ್ಯಾಂಡಲ್ ಮಾಡ್ತೀವಿ ಅನ್ನೋದು ಬಹಳ ಮ್ಯಾಟರ್ ಆಗುತ್ತೆ. ನಾವು ಅದನ್ನು ತೀರಾ ಒಂದು ಥಾಟ್ ಪ್ರೋಸೆಸ್, ಒಂದು ಥಿಂಕಿಂಗ್ ಪ್ಯಾಟರ್ನ್ ಇದೆಯಲ್ಲ, ತೀರಾನೇ ಈ ಥರನೇ ಜಡ್ಜ್ಮೆಂಟಲಾಗಿ ನೋಡುವಂಥದ್ದು. ಅವ್ರಿಗೆ ನಾನು ಇಷ್ಟ ಇಲ್ಲ, ಯಾವಾಗಲೂ ಹೀಗೆ ಇರ್ತಾರೆ ಅವರು. ಜನಕ್ಕೆ ನಾನು ಅಂದ್ರೇ ಇಷ್ಟ ಇಲ್ಲ, ಜನ ನಾನು ಅಂದ್ರೇ ಇರಿಸು ಮುರಿಸು ಮಾಡ್ಕೊಳ್ತಾರೆ. ಅದನ್ನು ಅನಾಲಿಸಿಸ್ ಮಾಡಬೇಕಾಗುತ್ತೆ. ಯಾಕೆ ಹಾಗಾಗ್ತಾ ಇದೆ ಅಂದರೆ ಪದೇ ಪದೇ ನಿಮ್ಮ ಲೈಫ್ನಲ್ಲಿ ಹಾಗಾಗ್ತಾ ಇದೆ ಅಂದರೆ ಕ್ವೆಶ್ಚನ್ ಮಾಡಿಕೊಂಡು ಇಂಪ್ರೂವ್ಮೆಂಟ್ ಹೇಗೆ ಮಾಡ್ಕೊಳ್ಳುವಂಥದ್ದು. ನನ್ನಲ್ಲಿ ಏನು ಗುಣಗಳಿದೆ ಜನಕ್ಕೆ ಇಷ್ಟ ಆಗ್ತಾ ಇಲ್ಲ. ಸೊ ದಿಸ್ ಇಸ್ ಸೆಲ್ಫ್ ರಿಫ್ಲೆಕ್ಷನ್. ಸೆಲ್ಫ್ ಕಂಪ್ಯಾಷನ್, ಸಹಾನುಭೂತಿ ತೋರಿಸ್ದಾಗಲೇ ಲೈಫ್ ಅದ್ಭುತವಾಗಿರುತ್ತೆ. ಹಾಗೂ ಈ ಒಂದು ಖಿನ್ನತೆ, ಡಿಪ್ರೆಷನ್ನಿಂದ ಆಚೆ ಬರೋಕ್ಕೂ ಕೂಡ ಬಹಳ ಸುಲಭವಾಗುತ್ತೆ. ನಿಮಗೆ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಎಲ್ಲ ಡೀಟೇಲ್ಸ್ನು ಕೊಟ್ಟಿದ್ದೀನಿ. ನೀವು ಅಪಾಯಿಂಟ್ಮೆಂಟ್ ತೊಗೊಂಡೇ ನನ್ನ ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.